ಜಾತಿ ಜನಗಣತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏಪ್ರಿಲ್ 17ಕ್ಕೆ ಇದೇ ಒಂದು ವಿಚಾರದ ಚರ್ಚೆ ಮುಂದಕ್ಕೆ ಹೋಗಿದೆ. ವಿಶೇಷ ಕ್ಯಾಬಿನೆಟ್ ಸಭೆಯಲ್ಲಿ ಅದರ ಬಗ್ಗೆ ಮಾತಾಡ್ತಾರೆ ಅಂತ ಹೇಳಲಾಗಿದೆ. ಇದೀಗ ಇವತ್ತೇನಾಯಿತು ಈ ಒಂದು ವಿಚಾರದಲ್ಲಿ ಅಂತ ನೋಡೋಣ. ಡೀಟೇಲ್ಸ್ ಕೊಡಲಿಕ್ಕೆ ಶಿವಕುಮಾರ್ ಜೋಹಳಿ ಇದ್ದಾರೆ. ಶಿವಕುಮಾರ್ ಜೋಹಳಿ, ಜಾತಿ ಜನಗಣತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂಥರ ಆಗಾಗ ಈ ಗುಮ್ಮನ್ ತೋರಿಸೋ ಥರ ಆಗಿಬಿಟ್ಟಿದೆ. ಗುಮ್ಮನ್ ತೋರಿಸೋದು, ಜಾತಿ ಜನಗಣತಿ ಇವತ್ತು ಹೇಳ್ತಾರೆ, ನಾಳೆ ಹೇಳ್ತಾರೆ, ಅನುಷ್ಠಾನ ಮಾಡೇ ಬಿಡ್ತಾರೆ, ಜಾರಿ ಮಾಡಿಬಿಡ್ತಾರೆ ಅಂಥೇಳಿ ಅದು ಮತ್ತೆ ಮತ್ತೆ ಚರ್ಚೆಗೆ ಬರುತ್ತೆ, ಮತ್ತೆ ಮತ್ತೆ ಮುಂದಕ್ಕೆ ಹೋಗುತ್ತೆ. ಇವತ್ತು ಏನೇನು ಚರ್ಚೆ ಆಯಿತು, ಯಾರು ಪರ ಯಾರು ವಿರೋಧ, ಇದ್ರ ಬಗ್ಗೆ ಇನ್ಸೈಡ್ ಏನಿದೆ ಇದ್ರ ಬಗ್ಗೆ ಅಂತ? ರಮಕಾಂತ್, ಇವತ್ತು ಸಿಎಂ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಸಚಿವ ಸಂಪುಟ ಸಭೆ ನಡೆಯಿತು. ಸಂಪುಟ ಸಭೆ ಇವತ್ತು ಸಾಕಷ್ಟು ಮಹತ್ವವನ್ನು ಪಡ್ಕೊಂಡಿತ್ತು. ಕಾರಣ 2 ವರ್ಷಗಳಿಂದಲೂ ಕೂಡ ಜಾತಿ ಗಣತಿ ವರದಿ ಇವತ್ತು ಮಂಡನೆ ಆಗತ್ತೆ, ನಾಳೆ ಮಂಡನೆ ಆಗತ್ತೆ ಅನ್ನುವಂತಹ ಚರ್ಚೆಗಳೇ ನಡೀತಾ ಇತ್ತೆ ಬಿಟ್ಟರೆ ಸಂಪುಟ ಸಭೆಯಲ್ಲಿ ಅದರ ವಿಚಾರ ಕೂಡ ಬಂದಿರಲಿಲ್ಲ. ಸೊ ಹಾಗಾಗಿ ಇವತ್ತು ಯಾರು ಜಯಪ್ರಕಾಶ್ ಹೆಗಡೆಯವರು ಕೊಟ್ಟಿದ್ದಂತಹ ವರದಿ ಏನಿತ್ತು, ಆ ದತ್ತಾಂಶಗಳನ್ನು ಸಂಗ್ರಹಿಸಿಕೊಟ್ಟಂಥ ವರದಿಯ ಬಗ್ಗೆ ಇವತ್ತು ಅಧಿಕೃತವಾಗಿ ಸಂಪುಟ ಸಭೆಯಲ್ಲಿ ಅದನ್ನು ಸೀಲನ್ನು ಓಪನ್ ಮಾಡಿ ನಂತರ ಸಚಿವರಿಗೆ ಆ ಪ್ರತಿಗಳನ್ನು ಕೊಟ್ಟು ಎಲ್ಲರ ಒಂದು ಅಭಿಪ್ರಾಯಗಳನ್ನು ಕೂಡ ಪಡೆಯಲಾಗಿದೆ. ಸಚಿವರು ಕೆಲವು ಪರವಾಗಿ ಮಾತನಾಡಿದ್ರೆ, ಕೆಲವರು ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಯಾಕೆಂದರೆ ಈ ವರದಿ ವೈಜ್ಞಾನಿಕವಾಗಿಲ್ಲ, ಎಲ್ಲರ ಮನೆಗಳಿಗೆ ಭೇಟಿಯನ್ನು ಕೊಟ್ಟು ವರದಿಯನ್ನು ರೆಡಿ ಮಾಡಿಲ್ಲ. 10 ವರ್ಷಗಳಾಗಿದೆ ಈಗಾಗಲೇ ವರದಿಯನ್ನು ರೆಡಿ ಮಾಡಿ. ಈಗ ಅಂಕಿ ಸಂಖ್ಯೆಯಲ್ಲೂ ಕೂಡ ಹೆಚ್ಚಳ ಆಗಿರುತ್ತೆ, ಜನಸಂಖ್ಯೆ ಹೆಚ್ಚಳ ಆಗಿರುತ್ತೆ. ಹಾಗಾಗಿ ಮತ್ತೊಮ್ಮೆ ನೀವು ವೈಜ್ಞಾನಿಕವಾಗಿ ವರದಿಯನ್ನು ತಯಾರಿಸಿ ಸಮೀಕ್ಷೆಯನ್ನು ಮಾಡಿಸಿ ನಂತರದಲ್ಲಿ ಅದನ್ನು ಬೇಕಾದರೆ ಅನುಷ್ಠಾನಕ್ಕೆ ತನ್ನಿ ಅನ್ನುವಂಥ ಹಲವು ಅಭಿಪ್ರಾಯಗಳನ್ನು ಎಂ ಬಿ ಪಾಟೀಲ್ ಸೇರಿದಂತೆ ಈಶ್ವರ್ ಖಂಡ್ರೆ ಅವರು ಕೂಡ ಅಲ್ಲಿ ವ್ಯಕ್ತಪಡಿಸಿದ್ದಾರೆ. ಹಾಗೆ ಚಲುವರಾಯಸ್ವಾಮಿ ಅವರು ಕೂಡ ಇದರ ಬಗ್ಗೆ ಗಮನವನ್ನು ಸೆಳೆದಿದ್ದಾರೆ. ಮತ್ತೊಂದು ಕಡೆ ಡಿ ಕೆ ಶಿವಕುಮಾರ್ ಅವರು ಕೂಡ ಇದರ ಬಗ್ಗೆ ವೈಜ್ಞಾನಿಕತೆಯ ಬಗ್ಗೆ ಈಗಾಗಲೇ ಸಾಕಷ್ಟು ಊಹಾಪೋಹಗಳು ನಡೀತಾ ಇದೆ. ಹಾಗಾಗಿ ಮತ್ತೊಮ್ಮೆ ಇದನ್ನು ಚರ್ಚೆಯನ್ನು ಮಾಡಬೇಕಾಗತ್ತೆ, ಜೊತೆಗೆ ಸಂಪುಟ ಉಪಸಮಿತಿಯನ್ನು ಮಾಡಬಹುದು ಅನ್ನುವಂಥ ಒಂದು ಸಲಹೆಯನ್ನು ಅವರು ಸಭೆಯ ಮುಂದೆ ಹೇಳ್ತಾರೆ. ಆದರೆ ಈ ಕಡೆ ಕೆ ಎಚ್ ಮುನಿಯಪ್ಪ ಸೇರಿದಂತೆ ಹಲವು ನಾಯಕರು ಇಲ್ಲ, ವರದಿ ವೈಜ್ಞಾನಿಕವಾಗಿದೆ, ಹಾಗಾಗಿ ಇದನ್ನು ಇಂಪ್ಲಿಮೆಂಟ್ ಮಾಡಬೇಕು ಅನ್ನುವಂಥ ಆಗ್ರಹವನ್ನು ಮಾಡ್ತಾರೆ. ಪ್ರಿಯಾಂಕ್ ಖರ್ಗೆ, ಪರಮೇಶ್ವರ್, ಎಸ್ ಸಿ ಮಹದೇವಪ್ಪ, ಶಿವರಾಜ್ ತಂಗಡಿ ಎಲ್ಲರೂ ಕೂಡ ವರದಿ ವೈಜ್ಞಾನಿಕವಾಗಿದೆ, ಹಾಗಾಗಿ ವರದಿಯನ್ನು ಅನುಷ್ಠಾನಕ್ಕೆ ತನ್ನಿ, ನಮ್ಮ ಸಮುದಾಯಗಳಿಗೆ ಇದರಿಂದ ನ್ಯಾಯ ಸಿಗುತ್ತೆ ಅನ್ನುವಂಥ ಆಗ್ರಹವನ್ನು ಅವರು ಮಾಡ್ತಾರೆ. ಆದರೆ ಅಂತಿಮವಾಗಿ ಪರವಿರೋಧ ಆಕ್ಷೇಪಗಳು ಅಲ್ಲಿ ನಡೆಯುತ್ತೆ, ಜಟಾಪಟಿಗಳು ಕೂಡ ಶುರುವಾಗುತ್ತೆ. ಹಾಗಾಗಿ ಮುಖ್ಯಮಂತ್ರಿಗಳು ಈಗಲೇ ಇದರ ಬಗ್ಗೆ ನಾವು ತೀರ್ಮಾನವನ್ನು ಮಾಡಿದರೆ ಸರಿ ಹೋಗೋದಿಲ್ಲ ಅನ್ನುವಂಥ ಕಾರಣಕ್ಕೆ ಮುಂದಿನ ಸಂಪುಟ ಸಭೆಯಲ್ಲಿ ಇದರ ಬಗ್ಗೆ ಮತ್ತೊಮ್ಮೆ ಚರ್ಚೆಯನ್ನು ಮಾಡಿ ಅಂತಿಮವಾದಂಥ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳೋಣ ಅನ್ನುವಂಥದ್ದನ್ನು ಸಭೆಯ ಮುಂದೆ ಇಡ್ತಾರೆ. ಹಾಗಾಗಿ ಮುಂದಿನ ಕ್ಯಾಬಿನೆಟ್ಗೆ ಇದು ಮುಂದಕ್ಕೆ ಹೋಗಿದೆ. ರಮಕಾಂತ್, ಓಕೆ, ಥ್ಯಾಂಕ್ ಯು ಶಿವಕುಮಾರ್ ಜೋಹಳಿ.